19ನೇ ಶ್ಲೋಕ ಹೀಗಿದೆ. ಕಾಲಕ್ರಮೇಣ ತತಯೋ ಪ್ರವೃತ್ತೆ ಸ್ವರೂಪಯೋಗ್ಯೆ ಸುರತ ಪ್ರಸಂಗೆ ಮನೋರಮಂ ಯೌವನಮುದ್ವಹಂತ್ಯಾ ಗರ್ಭೋ ಭವತ್ ಭೂಧರ ರಾಜಪತ್ನ್ಯಾಃ. ಪದವಿಭಾಗ. ಕಾಲಕ್ರಮೇಣ ಅಥ ತಯೋಃ ಪ್ರವೃತ್ತೆ ಸ್ವರೂಪಯೋಗ್ಯೆ ಸುರತ ಪ್ರಸಂಗೆ ಮನೋರಮಂ ಯೌವನಂ ಉದ್ವಹಂತ್ಯಾ ಗರ್ಭಃ ಅಭವತ್ ಭೂಧರ ರಾಜಪತ್ನ್ಯಾಃ. ಶ್ಲೋಕದ ತಾತ್ಪರ್ಯಾರ್ಥ ಹೀಗೆ. ನವದಂಪತಿಗಳಾದಂತಹ ಹಿಮಾಲಯ ಮತ್ತು ಮೇನಾ ಇವರಿಬ್ಬರು ದಾಂಪತ್ಯದ ಪರಿಣಾಮವಾಗಿ ತಮ್ಮ ದಾಂಪತ್ಯ ಸುಖವನ್ನ ಅನುಭವಿಸುತ್ತಾ ಕೆಲ ಕಾಲ ಕಳೆಯುತ್ತಿರಲು ಮೇನೆಯು ಗರ್ಭವತಿ ಆಗ್ತಾಳೆ. ಹಾಗೆಯೇ ಆಕೆ ಗರ್ಭವತಿಯಾದಂತಹ ಸಂದರ್ಭದಲ್ಲಿ ವಿಶಿಷ್ಟವಾಗಿ ರಾರಾಜಿಸ್ತಾ ಇರ್ತಾಳೆ, ಶೋಭಿಸ್ತಾ ಇರ್ತಾಳೆ ಅಂತೇಳಿ ಕವಿ ಇಲ್ಲಿ ವರ್ಣಿಸ್ತಾ ಇದ್ದಾನೆ. ಅನ್ವಯವನ್ನು ಒಮ್ಮೆ ನೋಡೋಣ. ಅಥ ಕಾಲಕ್ರಮೇಣ ತಯೋಃ ಸ್ವರೂಪಯೋಗ್ಯೆ ಸುರತ ಪ್ರಸಂಗೆ ಪ್ರವೃತ್ತೆ ಮನೋರಮಂ ಯೌವನಂ ಉದ್ವಹಂತ್ಯಾಃ ಭೂಧರ ರಾಜಪತ್ನ್ಯಾಃ ಗರ್ಭಃ ಅಭವತ್. ಅನ್ವಯ ಕ್ರಮದ ಪ್ರಕಾರ ಅರ್ಥ ಮಾಡಿಕೊಳ್ಳಿ ಪ್ರಯತ್ನ ಮಾಡೋಣ. ಕಾಲಕ್ರಮೇಣ ಅಥ ಕಾಲಕ್ರಮೇಣ, ಹೀಗೆ ಗಚ್ಚತಾ ಕಾಲೇನ, ಕಾಲ ಕಳೀತಾ ಇರ್ಬೇಕಾದ್ರೆ ಇವರಿಬ್ಬರ ನವ ದಾಂಪತ್ಯದ ಕೆಲ ಕಾಲ ಕಳೆದ ನಂತರ ತಯೋಹೋ, ಇಲ್ಲಿ ಮೇನಾ ಮತ್ತು ಮೇನಕಾ ಈ ಎರಡೂ ಶಬ್ದವನ್ನ ಪರ್ಯಾಯವಾಗಿ ವ್ಯಾಖ್ಯಾನಕಾರರು ಬಳಸ್ಕೊಂಡಿದ್ದಾರೆ. ಮೇನಾ ಮೇನಕಾ ಈ ಎರಡೂ ಒಂದೇ ಅರ್ಥವನ್ನ, ಒಂದೇ ವ್ಯಕ್ತಿಯನ್ನ ಸೂಚಿಸುವಂತಹ ಪದಗಳು. ಆದ್ದರಿಂದ ಅದರಲ್ಲಿ ದ್ವಂದ್ವ ಅಥವಾ ಅನ್ಯಥಾ ಪ್ರತಿಪತ್ತಿ ಇರಬಾರದು. ಹೀಗೆ ಸ್ವರೂಪಯೋಗ್ಯೆ, ಅವರಿಬ್ಬರ ಸೌಂದರ್ಯಕ್ಕೆ ಅನುಗುಣವಾಗಿ ರೂಪ್ಯತೆ ನಿಶ್ಚೀಯತೆ ಅನೇನ ಇತಿ ರೂಪಂ, ಶಾಸ್ತ್ರಾನುಸಾರಿಣಿ ಇತ್ಯರ್ಥ. ಹೀಗೆ ಅವರು ತಮ್ಮ ದಾಂಪತ್ಯ ಜೀವನವನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಸುರತ ಪ್ರಸಂಗೆ, ದಾಂಪತ್ಯ ಜೀವನ ಈ ಕಾರ್ಯದ ಪರಿಣಾಮವಾಗಿ ಯೌವನಂ ಉದ್ವಹಂತ್ಯಾಹ ಭೂಧರ ರಾಜಪತ್ನ್ಯಾಃ, ಯೌವನದಿಂದ ಕಂಗೊಳಿಸುತ್ತಿರುವಂತಹ, ರಾರಾಜಿಸುತ್ತಿರುವಂತಹ, ಶೋಭಿಸುತ್ತಿರುವಂತಹ ಭೂಧರ ರಾಜನಾದಂತಹ ಹಿಮಾಲಯನ ಪತ್ನಿಯಾದ ಮೇನಾ ಅಥವಾ ಮೇನಕೆಯು ಗರ್ಭಃ ಅಭವತ್, ಮೇನಕೆಯು ಗರ್ಭವನ್ನ ತಾಳಿದಳು. Summary of the shloka. Both Himalaya and Meena have entered into the household life, Dampatya Jeevanam. As they proceeded with more intimacy and
love and affection. As the time passed, Mena carries her wound. She is carrying. So here the poet explains the story, or he narrates the story without more insights into deeper understanding. It is a general continuation of the story. Kalakramena संस्कृते भावार्थः यथा नवदम्पत्योः मेना हिमालययोः दाम्पत्यजीवनं प्रवर्धते, कामासक्तौ एतौ दाम्पत्यजीवन अनुगुणं चरन्तौ वर्तन्तौ आस्तां, तदा यौवनेन शोभमाना मेना अथवा मेनका गर्भं वहति, गर्भं दधति, धारयति इत्यर्थः. श्लोकवन्नೊಮ್ಮೆ ಓದ್ತೇನೆ. कालक्रमेणाथ तयो प्रवृत्ते स्वरूपयोग्ये सुरत प्रसंगे मनोरमं यौवनमुद्वहन्त्या गर्भो भवतु भूधर राजपत्न्याः. ಇವತ್ತಿನ ಚರ್ಚೆಯ ಕೊನೆಯ ಶ್ಲೋಕ 20ನೇದು. ಈ ಶ್ಲೋಕಗಳ ಅನ್ವಯವನ್ನ, ಅರ್ಥಕ್ರಮವನ್ನ ಮತ್ತು ಸಂಕಲಿತ ಅರ್ಥವನ್ನ ಸರಿಯಾಗಿ ತಿಳ್ಕೊಳ್ಬೇಕಾದ್ರೆ ಸ್ವಲ್ಪ ಪರಿಶ್ರಮ ಪಡಬೇಕು. ಹಿಂದಿನ ಸೆಮಿಸ್ಟರ್ ನಲ್ಲಿ ನಾವು ಭವಭೂತಿಯ ಉತ್ತರರಾಮಚರಿತೆಯನ್ನು ಓದಿದ್ವಿ. ಅಲ್ಲಿ ಸರಳವಾದಂತಹ ವಾಕ್ಯಗಳಿದ್ವು. ಈ ಭಾಗದಲ್ಲಿ ಈಗ 2ನೇ ಸೆಮಿಸ್ಟರ್ಗೆ ನಾವು ಸೇರ್ಕೊಳ್ತಾ ಇರುವ ಹಿನ್ನೆಲೆಯಲ್ಲಿ ಇಲ್ಲಿ ನಮಗೆ ಹೆಚ್ಚಿನ ಪ್ರಯತ್ನ ಅನಿವಾರ್ಯವಾಗ್ತದೆ. ಅದಲ್ಲದೆ ಹೋದ್ರೆ ಈ ಶ್ಲೋಕಗಳು, ಅಲ್ಲಿ ಬಳಸಿರುವಂತಹ ಪದಗಳು, ಇವುಗಳು ನಮಗೆ ಅರ್ಥೈಸಿಕೊಳ್ಳಲಿಕ್ಕೆ ಕಠಿಣವಾಗಬಹುದು. ಆ ಹಿನ್ನೆಲೆಯಲ್ಲಿ ಆರಂಭದಿಂದನೇ ನಾವು ನಿಶ್ಚಿತವಾದಂತಹ ಪ್ರಯತ್ನವನ್ನು ಮತ್ತು ಪರಿಶ್ರಮವನ್ನ ಪಡೆದೇ ಇದ್ರೆ ಇದು ಕೊನೆಯ ಭಾಗದಲ್ಲಿ ನಮಗೆ ಕಠಿಣವಾಗಿ ಕಂಡು ಬರ್ತದೆ. ಆದ್ರಿಂದ ಆರಂಭದಿಂದ ನಿಯತವಾದಂತಹ ಪರಿಶ್ರಮ ಪಡಬೇಕಾಗ್ತದೆ. ಆದ್ರಿಂದ ನಾವು ಪ್ರತಿ ಕ್ಲಾಸ್ ನಲ್ಲಿ 5 ಶ್ಲೋಕಗಳು ಅಂತ ಇಟ್ಟುಕೊಂಡು ಆ 5 ಶ್ಲೋಕಗಳನ್ನ ಮಾತ್ರ ಚರ್ಚೆ ಮಾಡ್ತಾ ಇದ್ದೇವೆ. ಮುಂದೆನೂ ಹೋಗ್ತಾ ಇಲ್ಲ. ಅದರ ಸಂಪೂರ್ಣವಾದಂತಹ ಶಬ್ದಜ್ಞಾನ, ಆ ಇಡೀ ಶ್ಲೋಕದ ಆತ್ಮಸಾತ್ಕರಣ ಅನ್ನುವಂತಹ ಶಬ್ದವನ್ನ ಪ್ರಯೋಗ ಮಾಡ್ತಾರೆ. ಇಟ್ ಮಸ್ಟ್ ಗೆಟ್ ಇಂಟರ್ನಲೈಸ್ಡ್. ಸೊ ದ ಶ್ಲೋಕ ಕ್ಯಾನ್ ಓನ್ಲಿ ಬಿ ಇಂಟರ್ನಲೈಸ್ಡ್ ವೆನ್ ವಿ ಮೇಕ್ ಎಫರ್ಟ್ಸ್. ಹಿಯರ್ ಇನ್ ದಿಸ್ ಸೆಮಿಸ್ಟರ್ ವಿ ಹ್ಯಾವ್ 200 ಶ್ಲೋಕಸ್. There is absolutely no gadya or any simple forms of sentences. All are in padya form. We have to make anvaya, we have to put in some kind of efforts. Unless and otherwise, it will not be possible to comprehend or understand the sum and substance of the shloka. Hence, it is quite important to make initial efforts and to sustain the efforts till the end. Therefore, we are having 5 shlokas a day. So please concentrate, make due efforts to
Make out the shloka in your own way. Last shloka for the day. Asutasa nagavadhupabhogyam mainakamanbho nidhibaddha sakhyam क्रुद्धेऽपि पक्षच्छिदवृत्रः शत्रौ अवेदनाज्ञाम् कुलिशक्षतानाम्. ಈ ಶ್ಲೋಕದಲ್ಲಿ ನೇನೆಗೆ ಒಬ್ಬ ಮಗ ಹುಟ್ಟುತ್ತಾನೆ. ಅವನು ಮೈನಾಕ ಎಂಬಂತಹ ಹೆಸರಿನ ಮಗ ಹುಟ್ಟುತ್ತಾನೆ. ಆ ಮೈನಾಕನಿಗೆ ನಾಗವಧು ಎಂಬ ಕನ್ಯೆಯ ಜೊತೆ ವಿವಾಹ ಆಗುತ್ತೆ. ಇಷ್ಟು ಈ ಶ್ಲೋಕದ ತಾತ್ಪರ್ಯ ಅರ್ಥ. ಒಮ್ಮೆ ಪದವಿ ಭಾಗವನ್ನು ನೋಡೋಣ. ಅಸೂತ ಸಾ ನಾಗವಧೂಪಭೋಗ್ಯಂ ಮೈನಾಕಂ ಅಂಭೋನಿಧಿಬದ್ಧ ಸತ್ವಂ ಅಂಭೋನಿಧಿಬದ್ಧ ಸಖ್ಯಂ ಕ್ರುದ್ಧೇ ಅಪಿ ಏಕಕ್ಷಣಂ ಸ್ವಲ್ಪ ಮೇಲೆ ಹೋಯ್ತದು. क्रुद्धे अपि पक्षच्छिदिवृत्रशत्रौ क्रुद्धे अपि पक्षच्छिदिवृत्रशत्रौ अवेदनाज्ञं कुलिशक्षतानाम्. ಅನ್ವಯ ಹೀಗಿದೆ. ಸಾ ನಾಗವಧೂಪಭೋಗ್ಯಂ ಅಂಭೋನಿಧಿಬದ್ಧ ಸಖ್ಯಂ ಪಕ್ಷಚ್ಛಿದಿ ವೃತ್ರಶತ್ರೌ ಕ್ರುದ್ಧೇ ಅಪಿ ಕುಲಿಶಕ್ಷತಾನಾಂ ಅವೇದನಾಜ್ಞಂ ಮೈನಾಕಂ ಅಸೂತ. ಈ ಶ್ಲೋಕದಲ್ಲಿ ಅನ್ವಯ ಕ್ರಮವಾಗಿ ಅರ್ಥವನ್ನ ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಸಾ ಅನ್ನುವ ಶಬ್ದವು ಪೂರ್ವದಲ್ಲಿ ಹೇಳಿರುವಂತಹ ಕನ್ಯೆಯನ್ನ ಸೂಚಿಸುತ್ತದೆ. ಏತತ್ತದೋಹ ನಿತ್ಯ ಸಂಬಂಧ. ಅಲ್ಲಿ ತತ್ಶಬ್ದದ ಏತತ್ತದೋಹ ಅಲ್ಲ, ಕ್ಷಮ್ಯತಾಂ, ಯತ್ತದೋಹ ನಿತ್ಯ ಸಂಬಂಧ. ಯತ್ पूर्वस्मिन् श्लोके उपवर्णिता सा कन्या मेनका. ಈ ಮೇನೆ ಎಂಬಂತಹ ಕನ್ಯೆಗೆ ಸಾ ನಾಗವಧು ಉಪಭೋಗ್ಯಂ, ನಾಗವಧು ಎಂಬಂತಹ ಕನ್ಯೆಯ ಜೊತೆ ವಿವಾಹ ಮಾಡಲ್ಪಡುವಂತಹ ಪುತ್ರ. ನಾಗವಧು ಉಪಭೋಗ್ಯಂ ಅಂಭೋನಿಧಿಬದ್ಧ ಸಖ್ಯಂ. ಸಮುದ್ರನ ಅಂಭೋನಿಧಿ ನಾಮ ಸಮುದ್ರ. ಅಂಭಃ ಜಲಂ, ಅಂಭಸಾಂ ನಿಧಿ ಸಮುದ್ರ. ಆ ಸಮುದ್ರನೊಂದಿಗೆ ಸಖ್ಯವನ್ನ ಬೆಳೆಸಿದಂತಹ ಪಕ್ಷಚ್ಛಿದಿ ವೃತ್ರಶತ್ರು. ಇಲ್ಲಿ ಇಂದ್ರ ತನ್ನ ವಜ್ರಾಯುಧದಿಂದ, ಒಂದು ಸಣ್ಣ ಕಥೆ ಇದೆ, ಆ ಕಥೆಯನ್ನು ತಿಳ್ಕೊಂಡ್ರೆ ಈ ಶ್ಲೋಕ ಸರಳವಾಗಿ ಅರ್ಥ ಆಗ್ತದೆ. ಇಂದ್ರ ತನ್ನ ವಜ್ರಾಯುಧದಿಂದ ಈ ಪರ್ವತಗಳ ರೆಕ್ಕೆಯನ್ನ ಕತ್ತರಿಸ್ತಾನೆ ಅಂತ ಒಂದು ಕಥೆ ಬರ್ತದೆ. ಈ ಪರ್ವತಗಳು ಒಂದು ಕಡೆಯಿಂದ ಇನ್ನೊಂದು ಕಡೆ ಹಾರಿ ಹಾರಿ ಹೋಗ್ತಾ ಇದ್ವು. ತಮ್ಮ ರೆಕ್ಕೆಗಳಿಂದ ಹಾರಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾ ಇದ್ವು. ಆ ಸಂದರ್ಭದಲ್ಲಿ ಇಂದ್ರ ಅವುಗಳ ರೆಕ್ಕೆಗಳನ್ನ ಕತ್ತರಿಸ್ತಾನೆ. ಆ ರೆಕ್ಕೆಗಳನ್ನ ಕತ್ತರಿಸಲ್ಪಟ್ಟ ಸಂದರ್ಭದಲ್ಲಿ ಅವು ಒಂದೇ ಸ್ಥಾನದಲ್ಲಿ ಉಳ್ಕೊಂಡು ಎಂಬ ಕಥೆ ಬರ್ತದೆ. ಇಂತಹ ಸಂದರ್ಭದಲ್ಲಿ ಮೈನಾಕ ಏನ್ ಮಾಡ್ತಾನೆ,
ತನ್ನ ರೆಕ್ಕೆಗಳನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ಸಮುದ್ರ ರಾಜನ ಆಶ್ರಯವನ್ನ ಪಡ್ಕೊಂಡು ಸಮುದ್ರದಲ್ಲಿ ಅಡಗಿ ಕುಳಿತುಕೊಳ್ತಾನೆ. ಆಗ ಈ ಮೈನಾಕನ ಹೊರತುಪಡಿಸಿ ಎಲ್ಲಾ ಪರ್ವತಗಳು ಕೂಡ ತಮ್ಮ ರೆಕ್ಕೆಗಳನ್ನ ಕತ್ತರಿಸ್ಕೊಳ್ತವೆ. ಮೈನಾಕನಿಗೆ ಮಾತ್ರ ಈ ಇಂದ್ರನ ವಜ್ರಾಯುಧದ ಸ್ಪರ್ಶ ಆಗಿರೋದಿಲ್ಲ. ಅಂದ್ರೆ ಅವನೊಬ್ಬ ಮಾತ್ರ ರೆಕ್ಕೆ ಸಹಿತವಾದಂತಹ ಪರ್ವತವಾಗಿ ಉಳ್ಕೊಂಡಿರ್ತಾನೆ ಅನ್ನುವಂತಹ ಕಥೆ ಇದೆ. ಆ ಕಥೆಯನ್ನ ಇಲ್ಲಿ ಕವಿ ಪರೋಕ್ಷವಾಗಿ ಉಲ್ಲೇಖ ಮಾಡ್ತಿದ್ದಾರೆ. ಅಂಬೋನಿಧಿ ಬದ್ಧ ಸಖ್ಯಂ, ಯಾವ ಮೈನಾಕ ಪರ್ವತವು ಅಂಬೋನಿಧಿ ಸಮುದ್ರ ರಾಜನ ಸಖ್ಯವನ್ನ ಬಳಸಿದ್ನೋ, ಪಕ್ಷಚ್ಛದಿ ವೃತ್ರಶತ್ರು, ವೃತ್ರಶತ್ರು ವೃತ್ರಾಸುರನ ಶತ್ರುವಾದಂತಹ ಇಂದ್ರನು ಪಕ್ಷಚ್ಛದಿ, ಪಕ್ಷ ಅಂದ್ರೆ ರೆಕ್ಕೆಗಳು, ಈ ರೆಕ್ಕೆಗಳನ್ನ ಕತ್ತರಿಸುವಂತಹ ಸಂದರ್ಭದಲ್ಲಿ ಕ್ರುದ್ಧೆ, ಅವನು ಕೋಪಗೊಂಡು ರೆಕ್ಕೆಗಳನ್ನು ಕತ್ತರಿಸುವಂತಹ ಸಂದರ್ಭದಲ್ಲಿ ಅಪಿ ಕುಲಿಶಕ್ಷತಾನಾಂ ಅವೇದನಾಜ್ಞಂ, ಆ ಕುಲಿಶ ಅಂದ್ರೆ ವಜ್ರಾಯುಧ, ಆ ವಜ್ರ ಪ್ರಹಾರದಿಂದ ತಪ್ಪಿಸಿಕೊಂಡಂತಹ ಅಥವಾ ಅದರ ವೇದನೆಯನ್ನ ಅವೇದನಾಜ್ಞಂ, ಅದರ ವೇದನೆಯನ್ನೇ ಅನುಭವಿಸದಂತಹ ಮೈನಾಕಂ ಅಸೂತ, ಮೈನಾಕನನ್ನ ಪಡೆದಳು. ಯಾರು? ಮೇನೆ. ಮೇನೆಗೆ ಅಥವಾ ಮೇನೆ ಅಥವಾ ಮೇನಕ ಎರಡು ಒಂದೇ ಹೆಸರು. ಈ ಮೇನೆಯು ಮೈನಾಕನನ್ನ ತನ್ನ ಪುತ್ರನಾಗಿ ಪಡೆದಳು. ಈ ಮೈನಾಕ ಯಾರು? ಈ ಮೈನಾಕನು ಇಂದ್ರನ ವಜ್ರಾಯುಧದಿಂದ ತಪ್ಪಿಸಿಕೊಂಡು ತನ್ನ ರೆಕ್ಕೆಯನ್ನ ರಕ್ಷಿಸಿಕೊಂಡು ಸಮುದ್ರದಲ್ಲಿ ಅಡಗಿ ಕುಳಿತಂತಹವನು ಒಂದು. ಎರಡನೇದು, ಈ ಮೈನಾಕನು ಮುಂದೆ ನಾಗವಧು ಎಂಬ ಕನ್ಯೆಯ ಜೊತೆ ವಿವಾಹವನ್ನ ಹೊಂದಿರುವವನು. ಅಂತಹ ಮೈನಾಕನನ್ನ ಈಕೆ ತನ್ನ ಪುತ್ರನಾಗಿ ಪಡೆದಳು ಎಂಬಂತಹ ಉಲ್ಲೇಖವನ್ನು ಇಲ್ಲಿ ಕವಿ ಮಾಡ್ತಾ ಇದ್ದಾನೆ. Summary in English. Here the poet explains that Mena had given birth to Mainaka. Mainaka is the one who escaped the Vajraghata of Indra. There is a story connected here. Earlier, all the mountains had their wings and they used to fly from one place to the other. So, being enraged, being furious, Indra took his Vajrayudha and chop off all the wings of these mountains. Being afraid of this act of Indra, Mainaka took refuge in the ocean, in Samudram, and he is the only one to escape the Vajraghata from Lord Indra. So this is the first description of Mainaka, and the second description is Mainaka is the one who got married with Nagavadhu. So this kind of Mainaka is being given birth by Mena. So Mainaka is the son of Himalaya and Mena. So this is the description over here. Samskrite Dvitrivakyaihi saramshah. Mena himavatoho ekah putrah jatah tasya nama Mainakah. Such a Mainakah अस्मिन् श्लोके
द्विप्रकारेण निरूपितः। यदा सर्वेषां पर्वतानां पक्ष्म आसीत्, ते पर्वताः एकस्मात् स्थानात् स्थानान्तरं डयन्ते स्म। तेषां डयनम् उड्डयनं निरोद्धुं सर्वेषां पक्ष्म स्व वज्रायुधेन नाशितवान् इन्द्रः। एतस्मिन्नेव काले मैनाकः स्वपक्ष्म रक्षितुं समुद्रस्य आश्रयं प्राप्तवान्, समुद्रे अन्तर्लीनः जातः। तादृशः मैनाकः स्वपक्ष्म इन्द्रस्य सकाशात् संरक्षितवान्। स च मैनाकः अग्रे नागवधू इति कन्यया सह विवाहं प्राप्तवान्, ऊढवान्। एवं तादृशस्य मैनाकस्य कृते जन्म प्रदत्तवती मेना, हिमालयस्य पत्नी। एवं अस्य श्लोकस्य तात्पर्यार्थः। कडेಯಲ್ಲಿ ಒಮ್ಮೆ ಶ್ಲೋಕ ಓದ್ತೇನೆ. असूतसा नागवधूपभोग्यं मैनाकमम्भो निधिबद्धसख्यं क्रुद्धेऽपि पक्षच्छदिवृत्रशत्रौ अवेदनाज्ञं विषक्षतानाम्। ಅನ್ವಯ ಕ್ರಮದ ಪ್ರಕಾರ ನಾವು ಅರ್ಥೈಸಿಕೊಂಡಿದ್ದೇವೆ. ಇಲ್ಲಿಗೆ ಇವತ್ತಿನ ಚರ್ಚೆಯನ್ನ ಮುಗಿಸಿಕೊಳ್ಳೋಣ ಮಂಗಲ ಶ್ಲೋಕದೊಂದಿಗೆ. अस्त्युत्तरस्यां दिशि देवतात्मा हिमालयो नाम नगाधिराजः पूर्वापरौ तोयनिधिवगाह्य स्थितः पृथिव्या इव मानदण्डः।